ನೋಡಿ, ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಅಂತಿಮ ಹಂತದ ಕಾರ್ಯಾಚರಣೆ ಈ ಹೊತ್ತಿಗೆ ನಡೀತಾ ಇದೆ. 1 ವರ್ಷ 2 ತಿಂಗಳ ಹಸುಗೂಸು ಸಾತ್ವಿಕ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೇಲೆ ಬರ್ತಾನೆ. ಕೊಳವೆ ಬಾವಿಯಿಂದ ಅಳುವ ಶಬ್ದ ಕೇಳ್ತಾ ಇದೆ. ಸದ್ಯ ಕೊಳವೆ ಬಾವಿಯಲ್ಲಿ ಉಸಿರಾಡ್ತಾ ಇದ್ದಾನೆ ಸಾತ್ವಿಕ್. ಕೆಲವೇ ಕ್ಷಣದಲ್ಲಿ ಸಾತ್ವಿಕ್ ಕೊಳವೆ ಬಾವಿಯಿಂದ ಹೊರಗಡೆ ಬರುತ್ತಾನೆ. ರೆಸ್ಕ್ಯೂ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಮಗುವನ್ನ ಮೇಲೆತ್ತಲು ರಂಧ್ರವನ್ನ ಕೊರಿತಾ ಇದ್ದಾರೆ. ಮಗು ಅಳುವ ಶಬ್ದ ಕೇಳ್ತಾ ಇದ್ದಂತೆ ಚುರುಕಾಗಿದೆ ಕಾರ್ಯಾಚರಣೆ. ಸದ್ಯ ಕೊಳವೆ ಬಾವಿಯಲ್ಲಿ ಮಗು ಉಸಿರಾಡ್ತಾ ಇದೆ ಅನ್ನುವ ಕನ್ಫರ್ಮೇಷನ್ ಸಿಕ್ಕಿದೆ. ಕೆಲವೇ ಕ್ಷಣದಲ್ಲಿ ಸಾತ್ವಿಕ್ ಹೊರಗಡೆ ಬರ್ತಾನೆ. 16-17 ಗಂಟೆಯಿಂದಲೂ ಕೂಡ ಈ ಕಾರ್ಯಾಚರಣೆ ನಡೀತಾ ಇದೆ. ಮಗು ಉಸಿರಾಡ್ತಾ ಇದೆ, ಜೀವಂತವಾಗಿದೆ, ಮಗು ಸುರಕ್ಷಿತವಾಗಿದೆ. ಇನ್ನೂ ಹೆಚ್ಚು ಸಮಯ ತೆಗೆದುಕೊಂಡ್ರೆ ಮತ್ತೆ ಪ್ರಾಣಕ್ಕಾಪಾಯ ಆಗುವಂಥ ಸಾಧ್ಯತೆ ಇದೆ. ಮತ್ತು ಬಿಸಿಲ ಬೇಗ ಇರೋದ್ರಿಂದಾಗಿ 16 ಅಡಿ ಆಳದಲ್ಲಿರುವಂಥ ಮಗು ಎಷ್ಟು ಬೆಂದಿದೆಯೇನೋ, ಹಾಗಾಗಿ ಮಗುವನ್ನು ಎಷ್ಟು ಬೇಗ ಕ್ರಮಿಸ್ತೀವಿ ಮತ್ತು ಎಷ್ಟು ಬೇಗ ಮೇಲ್ಗಡೆ ಕರ್ಕೊಂಡು ಬರ್ತೀವಿ ಅನ್ನೋದು ಈಗ ಇರೋ ಚಾಲೆಂಜು. ಸುಮಾರು 100ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿದ್ದಾರೆ. ಎಷ್ಟು ಬೇಗ ಕೆಳಗಡೆ ಇಳಿದು ಮಗುವನ್ನು ಮೇಲೆ ತರ್ತಾರೆ ಅನ್ನೋದೇ ಈಗ ಇರುವಂಥ ಕುತೂಹಲ. ಸದ್ಯಕ್ಕಂತೂ ನೋಡಿ, ಕಾರ್ಯಾಚರಣೆಯ ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹಿಟಾಚಿಗಳ ಮೂಲಕ ಹಾಗೆ JCBಗಳ ಮೂಲಕ ರಂಧ್ರವನ್ನು ಕೊರೆದು ಕಲ್ಲು ಸಿಕ್ಕಿದ್ರೆ ಆ ಕಲ್ಲನ್ನು ಪುಡಿ ಮಾಡಿ ಕೆಳಗಡೆ ಹೋಗೋದು ದೊಡ್ಡ ಚಾಲೆಂಜು. ಕೆಳಗಡೆ ಹೋಗ್ತಾ ಇದ್ದಂಗೆ ಮತ್ತೆ ಆ ವೇಗ ಇದೆಯಲ್ಲ ಅದು ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಮೇಲ್ಗಡೆ ಆದರೆ ನೀವು ಬೇಗ ಹೊಂಡ ತೆಗೆದು ಅಥವಾ JCB ಕಾರ್ಯಾಚರಣೆ ಮೂಲಕ ತೆಗಿಬಹುದು ಮಣ್ಣನ್ನು. ಆದರೆ ಕೆಳಗಡೆ ಹೋದಾಗೆ JCB ಮೂವ್ಮೆಂಟ್ಗೂ ಕೂಡ ಕಷ್ಟ ಆಗುತ್ತೆ. ಮತ್ತು ಹಿಟಾಚಿಗಳ ಮೂಲಕ ಬಂಡೆ ಹೊಡೆಯೋದು, ಆ ಮಣ್ಣಿನ ಮೇಲ್ಗಡೆ ತರೋದು, ಅದೆಲ್ಲವೂ ಕೂಡ ದೊಡ್ಡ ಚಾಲೆಂಜೇ. ಹಾಗಾಗಿ ಸಾರ್ವಜನಿಕರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಈ ಕಾರ್ಯಾಚರಣೆ ಸಿಬ್ಬಂದಿ ಜೊತೆಗೆ. ಮತ್ತು ನುರಿತ ತಜ್ಞರು ಕೂಡ ಬೇರೆ ಕಡೆಯಿಂದ ಕರೆಸ್ಕೊಂಡಿದ್ದಾರೆ. ನೋಡಿ, ನಾವು ಈ ರೀತಿ ಪ್ರಕರಣಗಳನ್ನು ಸುಮಾರು ನಮ್ಮ ರಾಜ್ಯದಲ್ಲಿ 6 ಪ್ರಕರಣಗಳನ್ನು ನೋಡಿದ್ದೀವಿ. ಅದರಲ್ಲಿ ಒಂದೇ ಒಂದು ಪ್ರಕರಣದಲ್ಲಿ ಓರ್ವ ಯುವತಿಯನ್ನು ಮೇಲ್ಗಡೆ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿದ್ದಾರೆ ಅಂತ ನೋಡಿದರೆ, ಮತ್ತುಳಿದಂಥ 5 ಪ್ರಕರಣಗಳಲ್ಲಿ ಸಾವನ್ನಪ್ಪಿರುವಂಥ ಸಂಖ್ಯೆಯೇ ಹೆಚ್ಚು. ನೋಡಿ, ಆ ಮಹಿಳೆಯನ್ನು ಯಾವಾಗ ಸುರಕ್ಷಿತವಾಗಿ ಕರೆದುಕೊಂಡು ಬಂದರು, 6 ಗಂಟೆಗಳ ಕಾರ್ಯಾಚರಣೆಯ ಸಂದರ್ಭ ಆ ಮಹಿಳೆಯನ್ನು ಈ ಹಿಂದಿನ ಪ್ರಕರಣದಲ್ಲಿ ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ರು. ಈಗ 14 ಗಂಟೆ ಆಗಿದೆ ಕಾರ್ಯಾಚರಣೆ ಸಂದರ್ಭ ಅಥವಾ ಕಾರ್ಯಾಚರಣೆ ಸಮಯ. ಆದರೂ ಕೂಡ ಮಗು ಅಳ್ತಾ ಇದೆ, ಚೀರ್ತಾ ಇದೆ ಅಂತ ಹೇಳಿದ್ರೆ ಮಗು ಉಸಿರಾಡ್ತಾ ಇದೆ, ಜೀವಂತವಾಗಿದೆ. ಕೊಳವೆ ಬಾವಿ ಬಳಿಯೇ ಬೀಡು ಬಿಟ್ಟಿರುವ ಆಂಬ್ಯುಲೆನ್ಸ್. ತಕ್ಷಣಕ್ಕೆ ಮಗು ಹೊರಗಡೆ ಬಂದು ತಕ್ಷಣ ಪ್ರಾಥಮಿಕ ಚಿಕಿತ್ಸೆಯೊಂದಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಮಗುವನ್ನು ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬಳಲಿದೆ ಮಗು, ಊಟ ನೀರು ನಿದ್ದೆ ಏನಿಲ್ಲ. ನಿನ್ನೆಯಿಂದ 2 ವರ್ಷದ ಸಾತ್ವಿಕ್ ಸಾವು ಬದುಕಿನ ನಡುವೆ ಜೀವನ್ಮರಣ ಹೋರಾಟವನ್ನು ಮಾಡ್ತಾ ಇದ್ದಾನೆ. ಮಗುವನ್ನು ಹೊರ ತೆಗಿತಾ ಇದ್ದಂತೆ ವೈದ್ಯರಿಂದ ಮಗುವಿಗೆ ಚಿಕಿತ್ಸೆ ಆಗುತ್ತೆ. ಆನಂತರ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸನ್ನದ್ಧವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಫುಲ್ಲು ರೆಡಿಯಾಗಿ ಅಲ್ಲಿ ಆ್ಯಂಬುಲೆನ್ಸ್ ಕೂಡ ನಿಂತಿದೆ. ಕೆಲವೇ ಹೊತ್ತಿನಲ್ಲಿ ಮಗುವನ್ನು ಈಗ ರೆಸ್ಕ್ಯೂ ಮಾಡ್ತಾರೆ. ಅಂತಿಮ ಹಂತದ ಕಾರ್ಯಾಚರಣೆ ನಡೀತಾ ಇದೆ. ನೋಡಿ, ಕಾರ್ಯಾಚರಣೆ ಎಷ್ಟೊತ್ತಿಗೆ ಶುರುವಾಯಿತು ಅದೆಲ್ಲದರ ಮಿನಿಟ್ ರಿಪೋರ್ಟನ್ನು ನಾವು ಕೊಡ್ತಾ ಇದ್ದೀವಿ, ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. 17 ಅವರ್ ಆಗಿದೆ ಈಗ. 17 ಗಂಟೆ ಮುಗಿದು ಹೋಗಿದೆ. ಮಗು ಅಳ್ತಾ ಇದೆ, ಉಸಿರಾಡ್ತಾ ಇದೆ. ಮಗು ಹಸುಗೂಸು, 1 ವರ್ಷ 2 ತಿಂಗಳಾಗಿರುವಂಥ ಚಿಕ್ಕ ಮಗು. ಅದು ಮನೆ ಮುಂದೆ ಆಟ ಆಡ್ತಾ ಇತ್ತು. ನೆನೆ ತಾಯಿ ಜೊತೆಯಲ್ಲಿ ಊಟ ಮಾಡಿ ಮನೆ ಅಂಗಳದಲ್ಲಿ ಆಟ ಆಡ್ತಾ ಇತ್ತು. ಅವರು ಮನೆಯವರು ಸತೀಶ್, ಈ ಮಗುವಿನ ಪೋಷಕರು ಸತೀಶ್ ಮತ್ತು ಪೂಜಾ, ಇವರು ಲಿಂಬೆ ಬೆಳೆಯನ್ನು 2 ಎಕರೆ ಜಾಗದಲ್ಲಿ ಲಿಂಬೆ ಹಾಕಿದ್ರಂತೆ. ಭೀಕರ ಬರ, ಭೀಮೆ ಬರಿದಾಗಿದೆ. ಹೀಗಾಗಿ ಒಂದು ಬೋರನ್ನು ಕೊರೆಸಿದ್ರು ನೀರು ಬರಲಿಲ್ಲ, ಮತ್ತೊಂದು ಬೋರನ್ನು ಕೊರೆಸಿದ್ರು ಅದರಲ್ಲಿ ಒಳ್ಳೆ ನೀರು ಬಂದಿತ್ತು. ಹಾಗಾಗಿ ಮೊದಲು ಕೊರೆಸಿದ್ದ ಬೋರನ್ನು ಅವರು ಮುಚ್ಚಿರಲಿಲ್ಲ. ಇನ್ನೊಂದು ಬೋರ್ನಲ್ಲಿ ನೀರು ಬಂತಲ್ಲ ಅನ್ನೋ ಖುಷಿಯಲ್ಲಿದ್ದರು. ಆದರೆ ಇಂಥದ್ದೊಂದು ದುರಂತ ಆ ಮೊದಲು ಕೊರೆಸಿದ ಬೋರ್ನಲ್ಲಿ ಆಗತ್ತೆ ಅಂತೇಳಿ ಯಾರೂ ಅಂದ್ಕೊಂಡಿರಲಿಲ್ಲ. ಊಟ ಮಾಡಿ ಹೊರಗಡೆ ಅಂಗಳದಲ್ಲಿದ್ದಂಥ ಸಾತ್ವಿಕ ಹೋಗಿ ಕೆಳಗಡೆ ಬಿದ್ದಿದ್ದಾನೆ. ತಕ್ಷಣಕ್ಕೆ ಚೀರೋ ಮಗು ಅಳೋ ಸೌಂಡ್ ಕೇಳಿದಾಗ ತಾಯಿ ಕೊಳವೆ ಬಾವಿಗೆ ಮಗು ಬಿದ್ದಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಆನಂತರ ಕಾರ್ಯಾಚರಣೆ ಆರಂಭ ಆಗಿ 17 ಗಂಟೆ ಆಗಿದೆ. ಏನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ದಿವಿತ್ ಈಗ ಸ್ಥಳದಲ್ಲೇ ಇದ್ದು ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತಾ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿವಿತ್, ಈ ಹೊತ್ತಿನ ಅಂತಿಮ ಹಂತದ ಕಾರ್ಯಾಚರಣೆ ಹೇಗಿದೆ, ಏನ್ ಹೇಳ್ತಿದ್ದಾರೆ ಸಿಬ್ಬಂದಿ? ದಿವಿತ್, ನೋಡ್ರಿ, ಇಲ್ಲಿವರೆಗೂ ಕಾರ್ಯಾಚರಣೆ ಮಾಡಿದ್ರು. ಸೀರಿಯಸ್ಲಿ ಒಂದು ದೊಡ್ಡ ಕಾರ್ಯಾಚರಣೆ. ನೆನ್ನೆ ರಾತ್ರಿಯಿಂದ ಕೂಡ ಸತತವಾಗಿ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡಿರೋದು. ನಾವು ಮಾತಾಡ ಸರ್, ನಿಮ್ಮ ಹೆಸರು? ರಾಮಚಂದ್ರ ಹೊಸಮನಿ. ಎಲ್ಲಿಯವರು ಸರ್? ನಾವು ಚೋರಿಗೆ ಅವರು, ಇಲ್ಲೇ ಕರ್ನಾಟಕ. ಇಲ್ಲಿ ಸರ್, ನಾನು ನೋಡ್ತಾ ಇದ್ದೀನಿ, ನಿನ್ನೆಯಿಂದ ನಿಮ್ಮನ್ನು ನಾನು ನೋಡ್ತಾ ಇದ್ದೀನಿ. ನಿರಂತರವಾಗಿ ಸತತವಾಗಿ ಇಂಥ ಕಲ್ಲು ಬಂಡೆಗಳನ್ನ ಹೊಡೆದು ಬಿಸಾಕಿದ್ದೀರಾ ಹೇಳ್ರಿ. ಅಲ್ಲ, ನಾನು ಇವ್ರನ್ನೂ ಕೂಡ ನಾನು ಮಾತಾಡಿಸ್ಬೇಕು. ಮೇನು ಯಾವ ರೇಂಜ್ಗೆ ಇವರು ಮಾಡಿದ್ರು ಅಂತಂದ್ರೆ, ನಾನು ಲೈವಲ್ಲೂ ಕೂಡ ಇವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಜೂಮ್ ಹಾಕ್ಸಿ. ನಾನು ಸೀರಿಯಸ್. ನಿಮ್ಮ ಹೆಸರು ಸರ್?
ಪೈಗಂಬರ್ ಮುಲ್ಲಾ ಅಂತ ಸರ್. ಪೈಗಂಬರ್ ಮುಲ್ಲಾ, ಹೇಳ್ರಿ ಪೈಗಂಬರ್, ಈ ರೇಂಜ್ಗೆ ನೀವು ಕೆಲಸ ಮಾಡಿದ್ರಿ ನಿರಂತರವಾಗಿ, ಸುಸ್ತಾಗದೆ, ಏನು ಅನಿಸ್ತು? ಚಲೋ ಅನ್ಸುತ್ತೆ ಸರ್, ಕೆಲಸ ಚಲೋ ಆಗಿತ್ತು ಸರ್. ಮಗು ಈಗ ಅಲ್ಲಿ ಹೋಲ್ ಓಪನ್ ಆಗಿದೆ ಅಲ್ಲ? ಹಾಂ, ಹೋಲ್ ಓಪನ್ ಆಗಿದೆ ಸರ್. ಹಾಂ ರೀ. ಮಗು ಏನೋ ಅಳ್ತಾ ಇದೆಯಂತೆ, ಸೌಂಡ್ ಕೇಳಿಸ್ತಾ? ಚೆನ್ನಾಗಿದೆ ರೀ, ಮಗು ಅಳ್ತಾ ಇದೆ. ಹಾಂ, ಮಗು ಅಳ್ತಾ ಇದೆ. ಹಾಂ, ಅಳ್ತಾ ಇದೆ ರೀ. ಸರ್, ಎಷ್ಟು ವರ್ಷಗಳಿಂದ ನೀವು ಇದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದೀರಾ? ಇದು 2008ರಿಂದ ಮಾಡಾಕ್ತೀರಿ ಸರ್. 2008ರಿಂದನೂ ಈ ಕೆಲಸ ಮಾಡ್ತಾ ಇದ್ದೀರಾ? ಹೌದು ಸರ್. ಸುಸ್ತೇ ಅನ್ಸಲ್ವೇ? ಇಲ್ಲ ಸರ್, ಇಲ್ಲ ಸರ್, ಅದು ಉಮೇಶ್ ಐತ್ರಿ ಸರ್ ಮಾಡಾಕಂದ್ರೆ 10 ಗಂಟಲೆ ಒಂದು ಆಗಿತ್ತಲ್ರಿ ಸರ್. ಆ ಟೈಮ್ ಅಂತ ಇದು ನೆಕ್ಸ್ಟ್ 2ನೇ ಟೈಮ್ ಸರ್. ಈಗ ಕಂಪ್ಲೀಟ್ ಆಯ್ತಾ ಎಲ್ಲ ನಿಮ್ದು ವರ್ಕು? ಇನ್ನೊಂದು ಸ್ವಲ್ಪ ಅದ ರೀ ಸರ್, ಇನ್ನೊಂದು ಅವರ್ ಸರ್. ಇನ್ನೂ ಒಂದು ಅವರ್? ಹೌದು ಸರ್. ಅಂದ್ರೆ ಈಗ ಮಗು ಒಂದು ಬರೋದು ಇನ್ನೊಂದು ಎಷ್ಟೊತ್ತಾಗ್ಬೋದು? ಇನ್ನೊಂದು ತಾಸು ರೀ. ಇನ್ನೂ ಒಂದು ತಾಸು ಆಗುತ್ತಾ? ಹಾಂ, ಯಾಕೆ ಅಷ್ಟೊಂದು ಇನ್ನೇನು ಪ್ರಾಬ್ಲಮ್ ಆಗಿದೆ ಅಲ್ಲಿ? ನಮ್ಗೆ ಕರೆಕ್ಟ್ ಪಾಯಿಂಟ್ ಸಿಕ್ಕಿಲ್ಲ ಸರ್. ಅದು ಏನಾಗೈತೆ ರೀ, ಮ್ಯಾಗ 6 ಫುಟ್ ತೋರಿಸಿದ್ರಿ, ನಂತರ ತಳಗೆ 7 ಫುಟ್ ಆಗೈತೆ ರೀ. ಅದು ಏನು ಡ್ರಿಲ್ ಮಾಡ್ರೆ ಬರಲಿಲ್ಲ. ಅಂದ್ರೆ ಬೋರ್ವೆಲ್ಲು ಸ್ಟ್ರೈಟ್ ಹೋಗಿಲ್ಲ, ಸ್ವಲ್ಪ ಕ್ರಾಸ್ ಆಗಿದೆ. ಹೌದು ಸರ್, ಹಂಗಾಗಿ ಸಮಸ್ಯೆ ಆಗ್ತದೆ. ಸಮಸ್ಯೆ ಆಗ್ತದೆ ಸರ್. ಒಟ್ಟು ತೆಗಿತೀರಿ, ಒಟ್ಟಲ್ಲಿ ಮಗು ಬರುತ್ತೆ? ತೆಗಿತೆ ಸರ್, ಸಕ್ಸಸ್ ಮಾಡ್ತೀವಿ ಸರ್. ಸಕ್ಸಸ್ ಪಕ್ಕ? ಹಾಂ, ಪಕ್ಕಾ ಸಕ್ಸಸ್ ಸರ್. ಸೂಪರ್. ನಿಜಕ್ಕೂ ಕೂಡ ನಿಮ್ಮ ಹೆಸರು ಪೈಗಂಬರ್ ಮುಲ್ಲಾ ಅಂತ ಹೇಳಿ, ಇವರು ನಿಜಕ್ಕೂ ಕೂಡ ನಾನು ಆಗಲೇ ಪೊಲೀಸ್ ಸಿಬ್ಬಂದಿಗಳು ಕೂಡ ಹೇಳ್ತಾ ಇದ್ರು, ಈ ವ್ಯಕ್ತಿನ ಶ್ಲಾಘನೀಯ ಮಾಡಲೇಬೇಕು. ಯಾಕಂತಂದ್ರೆ ನಿರಂತರವಾಗಿ ನಿನ್ನೆಯಿಂದಲೂ ಕೂಡ ನಾನು ನೋಡ್ತಾನೆ ಇದ್ದೀನಿ, ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದಾರೆ. ಡ್ರಿಲ್ಲಿಂಗ್ ಮಿಷಿನ್ ಕೈಲಿ ಹಿಡಿದ್ರೆ ಬಿಡಲ್ಲ ಪುಣ್ಯಾತ್ಮ. ಯಾವ ರೇಂಜ್ಗೆ ಆ ಬಂಡನ ಅವರು ಅಗಿತಾ ಇದ್ದಾರೆ ಅಂತಂದರೆ, ಸರ್ ಹ್ಯಾಟ್ಸ್ ಆಫ್, ಒಳ್ಳೇದಾಗಲಿ. ಇದೇ ಥರ ನಿಮ್ಮದು ಒಳ್ಳೆ ಕಾರ್ಯಗಳು ಮುಂದುವರಿಲಿ. ಓಕೆನಾ? ಥ್ಯಾಂಕ್ ಯು ಸರ್. ಓಕೆ ಸರ್, ನೀವು ಹೇಳಿ ಏನಂತೀರಿ? ನಾವು ಏನಿಲ್ಲ ರೀ, ಹುಡುಗ ಒಂದು ಬರ್ತಾನೆ ಖುಷಿ ರೀ ನಮಗೆ. ಹುಡುಗೊಂದು ಬತ್ರ ಖುಷಿ ರೀ. ಹುಡುಗ ಬಂದ್ರೆ ಸಾಕು ಸಾಕು. ಬರ್ತಾನೆ, ಪಕ್ಕ ಬರ್ತಾನೆ. ಬರ್ತಾನೆ ರೀ, ಒಂದು ತಾಸಲ್ಲಿ ಬಂದ್ಬಿಡ್ತಾನೆ. ಒಂದು ತಾಸಲ್ಲಿ ಬರ್ಸ್ತೀರಿ? ಆಯ್ತು ಸರ್, ನಿಮ್ಮ ಕೆಲಸ ನೀವು ಮಾಡಿರಿ, ನಾವು ನಿಮಗೆ ಜಾಸ್ತಿ ಡಿಸ್ಟರ್ಬ್ ಮಾಡೋಕೆ ಹೋಗಲ್ಲ. ಎಸ್ ಸರ್, ನೋಡ್ತಾ ಇದ್ದೀರಲ್ಲ, ಇವರಿಬ್ಬರು ಕೂಡ ಅದ್ಭುತವಾದಂಥ ಕೆಲಸ. ಪ್ರಮುಖವಾಗಿ ಪೈಗಂಬರ್ ಅಂತೂ ನಾನು ನೋಡ್ತಾನೆ ಇದ್ದೀನಿ. ನಾನು ಆಗಲೂ ಕೂಡ ಲೈವ್ನಲ್ಲಿ ಅವ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಹಿಡ್ದಂಗೆ ಹಿಡಿದು ಬಿಟ್ಟೇ ಇಲ್ಲ ರೀ, ಬಿಟ್ಟೇ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಹಿಡಿದು ಕೆಲಸ ಬಿಡಬಾರ್ದು ಅಂತಾರಲ್ಲ, ಆ ರೀತಿ ಕೆಲಸ ಮಾಡಿದ್ದಾರೆ. ಇನ್ನೂ ಒಂದು ತಾಸಿನ ಕೆಲಸ ಐತಿ, ಅದನ್ನು ಕೂಡ ಮುಗಿಸ್ತಾರೆ. ಸೊ ಇನ್ನು ಬರ್ರಿ, ಈಗ ನೋಡಿ, ಇಟಾಚಿನ ಡ್ರೈವ್ ಮಾಡಿದ್ದಾರೆ. ನೆನ್ನೆಯಿಂದಲೂ ಕೂಡ ಇವರೇ ಮಾಡಿರೋದು, ನೆನ್ನೆಯಿಂದಲೂ ಕೂಡ ಇವರೇ. ಅವ್ರು ಹೆಂಗಿದ್ದಾರೆ ನೋಡ್ರಿ, ಅವ್ರಿಗೆ ಮಾಡೋ ಕೆಲಸ ನೋಡ್ರಿ, ಎಂಥ ದೊಡ್ಡ ಹಿಟಾಚಿನ ಅವರು ಬಳಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ. ಸರ ನಮಸ್ತೆ ರೀ. ಯಾವ್ರು ನಿಮ್ಮದು? ಯಾವರು? हिंदी हिंदी इंडी हिंदी ना? अच्छा काम करते हैं, तो अच्छा काम करते हैं आप? हाँ ठीक है, अच्छा है ना? अच्छा काम करते हैं हम. हाँ. हाँ, तुम्हारा नाम क्या? रामचंद्र यादव. रामचंद्र राव. ओके. हाँ, रामचंद्र यादव. आपको गांव कौन? झारखंड कोडरमा. झारखंड. कोडरमा जिला. ಜಾರ್ಖಂಡಿಂದ ಬಂದು ನೋಡಿ ಇವರು ಈ ರೀತಿಯಾದಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ನಿಜಕ್ಕೂ ಕೂಡ ಶ್ಲಾಘನೆ. ಇವರು ಕೂಡ ನನ್ನ ರಾತ್ರಿಯಿಂದ ಹಿಡ್ದಂಗೆ ನೋಡಿ, ಸಮಯಕ್ಕೆ ತಕ್ಕಂಗೆ ಬೇಗ ಸಿಕ್ಬಿಟ್ಟಿದಾರಲ್ಲ, ಅದು ಒಂದು ಖುಷಿಯಾದ ವಿಚಾರ. ಅಷ್ಟೇ ಅಲ್ಲ, ನಮ್ಮ SDRF ಮತ್ತು NDRF ಅವ್ರನ್ನ ಮಾತನಾಡಿಸುವಂಥ ಸ್ಥಿತಿ ಇದ್ದರೆ ಖಂಡಿತವಾಗ್ಲೂ ಅವ್ರನ್ನ ಮಾತನಾಡಿಸ್ತಿದ್ವಿ. ಈಗ ಭಾಳ ಪ್ರಮುಖವಾಗಿ ಮಗು ಅಳ್ತಾ ಇದೆ ಅನ್ನುವಂಥ ಮಾಹಿತಿ ನಮಗೆ ಸದ್ಯಕ್ಕೆ ಸಿಗ್ತಾ ಇರೋದು. ಏನಾಗಿದೆ, ಅದೊಂದು ಕ್ರಾಸ್ ಆಗಿದೆ. ನಮಗಲ್ಲೇನು ಸಿಕ್ಕಿತ್ತಲ್ಲ, 6 ಫೀಟ್ ಅಂದ್ಕೊಂಡಿದ್ವಲ್ಲ, ಅದು ಸ್ವಲ್ಪ 8 ಫೀಟಿಗೆ ಹೋಗಿಬಿಟ್ಟಿದೆ. ಅಂದರೆ ಬೋರ್ವೆಲ್ಲೇ ಕ್ರಾಸ್ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ತಿರೋದ್ರಿಂದ. ಸೊ ನೋಡೋಣ, ಇನ್ನೂ ಒಂದು ತಾಸಿನ ಕೆಲಸ ಇದೆ. ಒಂದು ತಾಸು ಆದಮೇಲೆ ಸಾತ್ವಿಕ್ ಜೀವಂತವಾಗಿ ಹೊರಗಡೆ ಬರೋದೇ ಒಂದು ರೀತಿಯಲ್ಲಿ ಖುಷಿ ಅದನ್ನ ನೋಡೋಕ್ಕೆ. ಮತ್ತು ಇವರೆಲ್ಲ ಇದ್ದಾರಲ್ಲ, SDRF ತಂಡ ಮತ್ತು NDRF ತಂಡ ಭಯಂಕರ ಕೆಲಸ ಮಾಡಿದ್ದಾರೆ. ಪೊಲೀಸ್ ಸಿಬ್ಬಂದಿ, ಇಲಾಖೆಗಳು ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಕೆಲಸವನ್ನು ಮಾಡಿರೋದು ಒಂದು ರೀತಿಯಲ್ಲಿ ಶ್ಲಾಘನೀಯ. ಆದರೆ ಈ ಒಂದು ಕೆಲಸಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಈ ರೀತಿಯಾದಂಥ ಒಂದು ಏನು ನೋಡಿ, ಹಿಟಾಚಿ ಮುಖಾಂತರ, ಡ್ರಿಲ್ ಮಾಡೋ ಮುಖಾಂತರ ಇಷ್ಟು ದೊಡ್ಡ ಹೊಂಡದ ರೀತಿಯಲ್ಲಿ ತೋಡಿದಾರಲ್ಲ, ಆ ಒಂದು ದೊಡ್ಡ ಬಂಡೆ ಅಡ್ಡ ಬಂದರೂ ಕೂಡ ಅದನ್ನು ಫೇಸ್ ಮಾಡಿ ತೋಡಿದಾರಲ್ಲ, ಇದೆಲ್ಲದಕ್ಕೂ ಕೂಡ ಸಾರ್ಥಕತೆ ಸಿಗಬೇಕಂತಂದರೆ ಸಾತ್ವಿಕ್ ಜೀವಂತವಾಗಿ ಬರಬೇಕು. ಬಂದೇ ಬರ್ತಾನೆ, ಅದಂತೂ 100% ಸತ್ಯ. ಸೊ ಮತ್ತಷ್ಟು ಜನರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ, ಸಾತ್ವಿಕ್ ಬರೋದನ್ನು ಕಾಯ್ತಾನೆ ಇದ್ದಾರೆ. ಮತ್ತೊಂದು ತಾಸು ಆದಮೇಲೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಮತ್ತು ಲೈವ್ ಕವರೇಜನ್ನು ನಿಮ್ಮ ಮುಂದೆ ಇಡ್ತಾ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನೋಡಿ ಎಷ್ಟು ಆಳ ತೆಗೆದಿದ್ದಾರೆ, ಎಷ್ಟು ಅಗಲ ಹೋಗಿದೆ, ಎಷ್ಟು ಉದ್ದ ಹೋಗಿದೆ ಅಂತ. ಮತ್ತೊಂದು ಕಡೆ ದಿಂಬಿಟ್ಟಿದ್ದಾರೆ ನೋಡಿ, ಅಲ್ಲೊಂದು ಬಟ್ಟೆ ಇಟ್ಟಿದ್ದಾರೆ. ಆ ಬಟ್ಟೆನ ನೀವು ಒಂದ್ಸಲ ಝೂಮ್ ಹಾಕ್ಬೋದು. ಆ ಒಳಗಡೆ ಬಟ್ಟೆ ನೋಡಿ ಒಂಥರ ದಿಂಬಿಟ್ಟಿದ್ದಾರೆ. ಆ ಮಗು ಏನಾದರೂ ಅಕಸ್ಮಾತ್ ಕೆಳಗಡೆ ಏನಾದರೂ ಬಿತ್ತಂತಂದರೆ, ಮಗು ಏನಾದರೂ ಕೆಳಗಡೆ ಬಂತಂದ್ರೆ ಸ್ಮೂತಾಗಿ ಬರಲಿ ಅಂಥೇಳಿ ಬಟ್ಟೆ ಇಟ್ಟು ದಿಂಬಿಟ್ಟು ಅದ್ರ ಮೇಲೆ ಬಟ್ಟೆ ಮುಚ್ಚಿ ಅದ್ರ ಮೇಲೆ ಕಲ್ಲು ಹಾಕಿರುವಂಥ ದೃಶ್ಯಾವಳಿಗಳು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಮಗುವಿನ ಚಲನವಲನವಂತೂ ಫಿಕ್ಸ್ ಆಗಿದೆ. ಆ ಕಡೆ CC ಕ್ಯಾಮ್ರಾದಲ್ಲಿ ಅದಂತೂ ಫಿಕ್ಸ್. ಅಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆಗಳಂತೂ ಆಗಲ್ಲ. ಓಕೆ, ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಮಗುವಿನ ಚಲನವಲನವನ್ನು ನಿರಂತರವಾಗಿ ಪ್ರತಿ ಕ್ಷಣನೂ ಕೂಡ ಅಲ್ಲಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಓಕೆ, ಈಗ ಡ್ರಿಲ್ ಮಾಡಿ ಆಯಿತು, ಈಗ ಮಣ್ಣನ್ನು ತೆಗೆಯುವಂಥ ಕೆಲಸ ಆಗುತ್ತೆ. ಇವಾಗೆ ಮತ್ತಷ್ಟು ಮಗದಷ್ಟು ಲೈವ್ ಕವರೇಜನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕ್ಷಣದ ಇಂಚಿಂಚು ಮಾಹಿತಿನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಟ್ಟಲ್ಲಿ ಸಾತ್ವಿಕ್ ಜೀವಂತವಾಗಿ ಬರಬೇಕು, ಅದೇ ನಮ್ಮೆಲ್ಲರ ಆಶಯ, ರಿಪಬ್ಲಿಕ್ ಕನ್ನಡದ ಆಶಯ ಕೂಡ.
ಸೊ ಕಾದ್ ನೋಡೋಣ. ಆದಷ್ಟು ಬೇಗ ಸಾತ್ವಿಕ್ ಈಗಾಗಲೇ ನೋಡಿ ಆತ ಆ ಸೌಂಡ್ಗೆ ಆ ಒಂದು ಏನಿದು ಆವಾಜ್ ಆಗ್ತಾ ಇದೆಯಲ್ಲ, ಒಂದು ಸೌಂಡ್ ಮತ್ತೆ ನಡುಗ್ತಾ ಇದೆಯಲ್ಲ, ಆ ಸೌಂಡ್ಗೆ ಆತ ಅಳ್ತಾ ಇದ್ದಾನೆ ಅನ್ನುವಂಥದ್ದು ಮಾಹಿತಿ ಗೊತ್ತಾಗ್ತಾ ಇದೆ. ಅದು ಕೇಳಿಸ್ತಾ ಇದೆ ಅಲ್ಲಿ ಕುತ್ಕೊಂಡು ಕೆಲಸ ಮಾಡೋರಿಗೆ ಮತ್ತು ಮೇಲ್ಗಡೆ ಇರೋರಿಗೆ ಅದು ಕೇಳಿಸ್ತಾ ಇರೋದ್ರಿಂದ ಇದು ಖಂಡಿತವಾಗ್ಲೂ ಕೂಡ ಆತ ಬದುಕಿ